ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರಫಾ ಮಂಚ್. ಅಮೆರಿಕದ ಅಧ್ಯಕ್ಷರಿದ್ದಾರಲ್ಲ ಡೊನಾಲ್ಡ್ ಟ್ರಂಪ್, ಈಗ ಅವರ ಸಹೋದರಿ ಪುತ್ರಿಯೇ ಟ್ರಂಪ್ ಅವರನ್ನ ಬಹಳ ತೀವ್ರವಾಗಿ ಟೀಕಿಸುತ್ತಿದ್ದಾರೆ. ಟ್ರಂಪ್ ಇತ್ತೀಚೆಗೆ ನೀಡುತ್ತಿರುವ ವಿಚಿತ್ರ ವಿಚಿತ್ರ ಹೇಳಿಕೆಗಳನ್ನು ಖಂಡಿಸುತ್ತಿದ್ದಾರೆ. ಈ ಎಲ್ಲ ವಿವರಗಳನ್ನು ನಂತರ ನೀಡ್ತೇನೆ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಕೆಲವು ಯುದ್ಧ ಸುದ್ದಿಗಳನ್ನು ವಿವರಿಸುತ್ತೇನೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುವುದನ್ನು ಇರಾನ್ ಸಂಪೂರ್ಣ ತಳ್ಳಿ ಹಾಕಿದೆ. ಯುದ್ಧ ವಿರಾಮದ ಕುರಿತು ಚರ್ಚೆ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿತ್ತು, ಆದರೆ ಅದನ್ನು ಮುಂಬಯಿಯ ಕಾನ್ಸುಲೇಟ್ ಜನರಲ್ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಅಮೆರಿಕದೊಂದಿಗೆ ನಮ್ಮ ನೇರ ಚರ್ಚೆ ಎಂದೂ ನಡೆದಿಲ್ಲ ಎನ್ನುವುದು ಅವರ ಮಾತುಗಳು. ಪಾಕಿಸ್ತಾನ ನೀಡುತ್ತಿರುವ ವೇದಿಕೆ ಇದೆಯಲ್ಲ, ಅದು ಕೇವಲ ಅವರಿಗೆ ಸೀಮಿತವಾದ್ದು, ನಾವದರಲ್ಲಿ ಭಾಗವಹಿಸಿಲ್ಲ ಎಂದು ಇರಾನ್ನ ಮುಂಬಯಿಯ ಕಾನ್ಸುಲೇಟ್ ಜನರಲ್ ಹೇಳಿಕೆ ನೀಡಿದ್ದಾರೆ. ಈ ನಡುವೆ ಈಜಿಪ್ಟ್ ಮುಂದೆ ಬಂದಿದೆ. ಯುದ್ಧ ನಿಲ್ಲಿಸಲು ತಮ್ಮಿಂದ ಮಾತ್ರ ಸಾಧ್ಯ ಎಂದು ಅದು ಹೇಳ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾ ಅಲ್ ಸಿಸಿ ಯುದ್ಧ ನಿಲ್ಲಿಸಲು ತಾನು ಮಧ್ಯಸ್ಥಿಕೆ ವಹಿಸುವುದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಪೇನ್ ಅಮೆರಿಕದ ವಿಮಾನಗಳಿಗೆ ತಮ್ಮ ವಾಯು ಮಾರ್ಗವನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಇರಾನ್ ಅನ್ನು ಆಕ್ರಮಿಸಿದ ಯುದ್ಧ ವಿಮಾನಗಳು ಇನ್ನೂ ಸ್ಪೇನ್ನ ಆಕಾಶದ ಮೇಲೆ ಹಾರಾಟ ನಡೆಸುವಂತಿಲ್ಲ ಎಂದು ಸ್ಪೇನ್ನ ಪೆಡ್ರೋ ಸ್ಯಾಂಚೆಸ್ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ಇನ್ನು ದುರಂತ ನೋಡಿ, ಅಮೆರಿಕದಲ್ಲಿ ಹೊಸ ಕೋವಿಡ್ ಅಲೆ ಎದ್ದಿದೆ. ಅಲ್ಲಿ ಕೊರೋನಾದ ಝಿಕಾಡ ಪ್ರಭೇದ ಅತಿ ವೇಗವಾಗಿ ಹರಡುತ್ತಿದೆ ಎಂದು ಸರ್ಕಾರ ಜನರಿಗೆ ಮುನ್ನೆಚ್ಚರಿಕೆ ನೀಡಿದೆ. ಜನರು ಬೀದಿಗಿಳಿದು ಟ್ರಂಪ್ ವಿರುದ್ಧ ನೋ ವಾರ್ ನೋ ಕಿಂಗ್ ಎನ್ನುವಂತ ಪ್ರತಿಭಟನೆ ನಡೆಸುವುದಕ್ಕೆ ಎಲ್ಲಾದ್ರೂ ಸಂಚಿರಬಹುದೇ ಎನ್ನುವಂತ ಸಂದೇಹಗಳನ್ನು ಕೂಡ ಕೊರೋನಾದ ಝಿಕಾಡ ಆತಂಕದ ಕುರಿತು ಸಂಚಿನ ರೂಪದಲ್ಲಿ ಚಿತ್ರಿಸ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಸಹೋದರಿ ಪುತ್ರಿ ಮೇರಿ ಎಲ್ ಟ್ರಂಪ್ ಸೈಕಾಲಜಿಸ್ಟ್ ಆಗಿದ್ದಾರೆ. ಮಾತ್ರವಲ್ಲ, ಉತ್ತಮ ಬರಹಗಾರ್ತಿ ಕೂಡ ಆಗಿದ್ದಾರೆ. ಅವರೀಗ ಡೊನಾಲ್ಡ್ ಟ್ರಂಪ್ ಅವರ ಚಿತ್ರ ವಿಚಿತ್ರ ಹೇಳಿಕೆಗಳನ್ನು ಪ್ರಶ್ನಿಸುತ್ತಿದ್ದಾರೆ. ಇರಾನಿನ ನಾಯಕರನ್ನು ಟಾರ್ಗೆಟ್ ಕಿಲ್ಲಿಂಗ್ ಮಾಡಿದೆಯಲ್ಲ, ಅದನ್ನು ತೋರಿಸಿ ಟ್ರಂಪ್ ಇರಾನ್ನಲ್ಲಿ ಈಗಾಗಲೇ ಆಡಳಿತ ಬದಲಾವಣೆ ಆಗಿದೆ ಎಂದು ವಿಚಿತ್ರವಾದವನ್ನು ಎತ್ತುವುದು, ಇವೆಲ್ಲವನ್ನು ಮೇರಿ ಪ್ರಶ್ನಿಸುತ್ತಿದ್ದಾರೆ. ಇವೆಲ್ಲವೂ ಯುದ್ಧದಲ್ಲಿ ಸಿಕ್ಕಿ ಬಿದ್ದಿರುವ ಡೊನಾಲ್ಡ್ ಟ್ರಂಪ್ ಅದರಿಂದ ಹೊರಬರುವುದು ಹೇಗೆ ಎನ್ನುವುದಕ್ಕಾಗಿ ಹೇಳಿಕೆಗಳು ಆಗಿವೆ. ಮೇರಿ ಅವರ ಪ್ರಕಾರ ನೋಡಿ, ಡೊನಾಲ್ಡ್ ಟ್ರಂಪ್ ಇರಾನಿನ ಜನರ ವಿಮೋಚನೆಗಾಗಿ ತಾನು ಆ ದೇಶದ ಮೇಲೆ ಯುದ್ಧಕ್ಕಿಳಿದದ್ದು ಎನ್ನುತ್ತಿದ್ದರು. ಆನಂತರ ಇರಾನಿನ ಜನರು ಅಲ್ಲಿನ ಸರ್ವೋಚ್ಚ ನಾಯಕನಾಗಲು ತನ್ನನ್ನು ಕರೆದಿದ್ದಾರೆ ಎಂದು ಹೇಳ್ತಿದ್ರು. ಜೊತೆಗೆ ಸೌದಿ ರಾಜಕುಮಾರನ ಅಶ್ಲೀಲವಾಗಿ ಎಲ್ಲರ ಎದುರು ಬೈದ್ರು. ಫೈನಾನ್ಷಿಯಲ್ ಟೈಮ್ಸ್ ನೊಂದಿಗೆ ಸಂದರ್ಶನದಲ್ಲಿ ಇರಾನ್ನ ತೈಲವನ್ನು ವಶಪಡಿಸುವುದು ಕೂಡ ತಮ್ಮ ಪರಿಗಣನೆಯಲ್ಲಿದೆ ಎಂದು ಹೇಳಿದ್ರು. ಎಲ್ಲವೂ ಸುಳ್ಳುಗಳಾಗಿಯೇ ಮುಂದುವರಿಯುತ್ತಾ ಇವೆ. ಈ ಸುಳ್ಳುಗಳು ಮತ್ತು ಟ್ರಂಪ್ನ ವರ್ತನೆಯನ್ನ ಪ್ರಶ್ನಿಸಿ ಅಮೆರಿಕದ ಜನರು ಬೀದಿಗಿಳಿದಿರುವುದು ಒಂದು ಕಡೆ ಇದ್ರೆ, ಅವರ ಸಹೋದರಿ ಪುತ್ರಿ ಮೇರಿಯಲ್ ಟ್ರಂಪ್ ಇರಾನ್ನಲ್ಲಿ ರಿಜಿಮ್ ಬದಲಾವಣೆ ಆಗುವುದಿಲ್ಲ, ಟ್ರಂಪ್ ಅಮೆರಿಕದಲ್ಲಿ ಅದು ನಡೆಯುವುದನ್ನು ನೋಡಲಿದ್ದಾರೆ ಎನ್ನುವ ಎಚ್ಚರಿಕೆಯನ್ನು ಮೇರಿಯಲ್ ಟ್ರಂಪ್ ನೀಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕದಲ್ಲಿ ರಾಜಂದಿರಲ್ಲ ಎಂದು ಅದು ಡೊನಾಲ್ಡ್ ಟ್ರಂಪ್ಗೆ ಗೊತ್ತಿದ್ರೆ ಅವರಿಗೆ ಉತ್ತಮ ಎಂದು ಟ್ರಂಪ್ಗೆ ಡೂ ಕೊಟ್ಟಿದ್ದಾರೆ. ಈಗ ಡೊನಾಲ್ಡ್ ಅಮೆರಿಕದ ಜನರ ವಿರೋಧ ಮಾತ್ರ ಅಲ್ಲ, ಜಗತ್ತಿನ ವಿರೋಧ ಮಾತ್ರವಲ್ಲ, ನಮ್ಮ ಕುಟುಂಬದ ಮಂದಿಯ ವಿರೋಧವನ್ನು ಕೂಡ ಎದುರಿಸಬೇಕಾಗಿದೆ. ಟ್ರಂಪ್ ವಿಚಿತ್ರವಾದ ಸಂಕಷ್ಟದಲ್ಲಿ ಸಿಲುಕಿಬಿದ್ದಿದ್ದಾರೆ. ಮೇರಿಯಲ್ ಟ್ರಂಪ್ ಹೇಳುವುದು, ಇರಾನ್ನಲ್ಲಿ ಬಾಂಬು ದಾಳಿ ಮಾಡ್ತಿದ್ದಾರಲ್ಲ, ಇದು ಟ್ರಂಪ್ನ ವೈಯಕ್ತಿಕ ಹಿತಗಳನ್ನು ರಕ್ಷಿಸುವುದಕ್ಕಾಗಿದೆ, ಅಲ್ಲಿನ ಜನರ ವಿಮೋಚನೆಯನ್ನು ಮಾಡುವುದಕ್ಕೆ ಖಂಡಿತ ಅಲ್ಲ. ಕೋಟ್ಯಂತರ ಡಾಲರ್ಗಳನ್ನು ವೇಸ್ಟ್ ಮಾಡಲಾಗ್ತಿದೆ, ಅನೇಕ ಮನುಷ್ಯರನ್ನು ಅಪಾಯದಲ್ಲಿ ಸಿಲುಕಿಸಲಾಗ್ತಾ ಇದೆ. ಡೊನಾಲ್ಡ್ಗೆ ಚೆನ್ನಾಗಿ ಗೊತ್ತಿದೆ, ತಾನೀಗ ರಾಜಕೀಯದ ಸಂದಿಗ್ಧ ಸ್ಥಿತಿಯನ್ನು ಎದುರಿಸುತ್ತಿದ್ದೇನೆ ಎಂದು
ಮೇರಿ ಟ್ರಂಪ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಮರ್ಶಾ ಪ್ರಹಾರ ನಡೆಸಿದ್ದಾರೆ. ಸುಮ್ಮನೆ ಯುದ್ಧ ಕೆದರಿ ಹಾಕಿ ಇರಾನ್ ಅನ್ನು ಸದೆಬಡಿಯಲು ಹೊರಟ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈಗ ದಿಕ್ಕೆಟ್ಟು ನಿಂತಿದ್ದಾರೆ. ಟ್ರಂಪ್ ವಿಚಿತ್ರವಾದ ಸಂಕಷ್ಟದಲ್ಲಿ ಸಿಲುಕಿಬಿದ್ದಿದ್ದಾರೆ. ವೀಕ್ಷಕರೇ, ಈ ಹೊತ್ತಿನ ಸುದ್ದಿ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಕೊಡಿ. ನಮ್ಮನ್ನು ಬೆಂಬಲಿಸಿ. ನಾನು ಹರಪ್ಪ ಮಂಚಿ. ಜೈ ಹಿಂದ್.